ಬಿಗ್ ಬಾಸಲ್ಲಿ ನಿಮ್ಮ ಮನಸ್ಸುಗಳಲ್ಲಿ ಏನು ಓಡ್ತಾ ಇದೆ ಅನ್ನೋದನ್ನು ಇವತ್ತು ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ನಾನು ಇವಾಗ ಮಾತಾಡೋದು ನೋಡಿ ನಿಮಗೆ ನಿಜ ಅನಿಸುತ್ತೆ. ಹಂಗೆ ಅನಿಸಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಷಯದ ಬಗ್ಗೆ ನಿಮ್ಗೇನು ಅನಿಸುತ್ತೋ ಅದನ್ನು ಕಮೆಂಟ್ ಮಾಡಿ. ಈಗ ಬಿಗ್ ಬಾಸ್ನ ನಾವು ಮೊದಲನೇ ಸೀಸನಿಂದ ನೋಡ್ಕೊಂಡು ಬರ್ತಾನೆ ಇದ್ದೀವಿ. ಅವಾಗೇನು ನಮ್ಗೆ ಅನಿಸ್ತಾ ಇರಲಿಲ್ಲ. ಈ ಗಮನ ನಮ್ಮ ಆ ಕಡೆ ಹೋಗ್ತಾನೆ ಇರಲಿಲ್ಲ. ರೀಸೆಂಟಾಗಿ ಬಂದಿರೋ ಸೀಸನ್ಗಳೆಲ್ಲ ನೋಡ್ತಾ ಇದ್ದರೆ ಏನಕ್ಕೋ ನನಗೆ ಹಂಗೆ ಅನಿಸ್ತಾ ಇದೆ. ಈ ಬಿಗ್ ಬಾಸು ಎಲ್ಲೋ ಕಲರ್ಸ್ ಕನ್ನಡದವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ ಅಂತ ಕ್ಲಿಯರಾಗಿ ಅಲ್ಲಿ ಗೊತ್ತಾಗ್ತಾ ಇದೆ. ಸತಿ ಬಂದಿರೋದ್ರಲ್ಲಿ 70% ಕಲರ್ಸ್ ಅವರೇ ಇದ್ದಾರೆ. ಆಗ ನೋಡೋಕೆ ಹೋದರೆ ಈ ಸತಿ ಕಾವ್ಯ, ಸ್ಪಂದನ, ಧನುಷು, ಜಾನ್ವಿ, ರಘು, ಅಭಿ, ಚಂದ್ರಪ್ರಭಾ ಯಾರ್ಯಾರಂತ ಗೊತ್ತಾಗ್ತಾ ಇಲ್ಲ. ಇದರಲ್ಲಿ ಸುಮಾರು ಜನ ಕಲರ್ಸ್ ಅವರೇ ಇರೋದು. ರಕ್ಷಿತಾನ ಏನಕ್ಕೆ ತೊಗೊಂಡಿದ್ದಾರೆ ಅಂದರೆ ಸೋಷಿಯಲ್ ಮೀಡಿಯಲ್ಲಿ ಯಾರಾದರೂ ಒಬ್ರು ವೈರಲ್ ಆಗಿರಬೇಕು, ಅದಕ್ಕೆ ರಕ್ಷಿತನ ತೊಗೊಂಡಿದ್ದಾರೆ. ಮತ್ತು ಮಲ್ಲಮ್ಮ ಹೆಸರು ಮಾಡೋಳೆ ಸೋಷಿಯಲ್ ಮೀಡಿಯಾದಲ್ಲಿ, ಅದಕ್ಕೆ ಆಯಮ್ಮನ ತೊಗೊಂಡ್ರು. ಕಾಮನ್ ಮ್ಯಾನು ಅಂತ ಒಬ್ರನ್ನ ತೊಗೊಳ್ತಾರಲ್ಲ, ಅದಕ್ಕೆ ಆಯಮ್ಮನ ತೊಗೊಂಡಿದ್ದಾರೆ. ಮಾಳುನ ಸಿಂಗರ್ ಒಬ್ಬರು ಬೇಕು, ಅದಕ್ಕೆ ಮಾಳನ್ನ ತೊಗೊಂಡಿದ್ದಾರೆ. ಜಾನ್ವಿ ಒಂದು ಸತಿ ಹೇಳಿದ್ಲು ಅವ್ರ ಹತ್ರ, ನಾನು ಬಿಗ್ ಬಾಸ್ ಅವ್ರ ಹತ್ರ ಮಾತಾಡಿ ನಾನು ಬಂದಿದ್ದಕ್ಕೆ ಅಂದ್ಬಿಟ್ಟು. ಇದೆಲ್ಲ ನೋಡಿದ್ರೆ ನಮ್ಗೆ ಏನು ಅನಿಸುತ್ತೆ ಅಂದರೆ, ಆ ಮನೇಲಿರೋರು ಆಟ ಆಡ್ತಲ್ಲ, ಬಿಗ್ ಬಾಸೇ ಆಟ ಆಡ್ತಾರೆ. ಇದು ಒಬ್ಬರು RJ ಬಂದಿದ್ದರು. ಅವರು ಹೊರಗಡೆ ಬಂದು ಹೇಳಿದ್ದಾರೆ, ನಾನು ಬಿಗ್ ಬಾಸ್ ಹತ್ರ ಮಾತಾಡಿದ್ದೀನಿ, ಮತ್ತೆ ಆದರೆ ಕರೆಸ್ಕೊಳ್ತೀನಿ ಅಂತ ಹೇಳಿದ್ದಾರೆ ಅಂತ. ಇವರು RJ ಅಮಿತು, ನೀವೊಂದು ಇಂಟರ್ವ್ಯೂ ನೋಡಿ. ಅಮಿತು ಮಲ್ಲಮ್ಮ ಹತ್ರ ಮಾತಾಡ್ಬೇಕಾದ್ರೆ ಫೋನ್ ಕಾಲಲ್ಲಿ ಮಾತಾಡಿದ್ದಾರೆ, ಅದನ್ನು ನೀವು ನೋಡಿ. ಈ ಡೌಟು ಏನಕ್ಕೆ ನಮಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಅಂದರೆ, ಈ ಸ್ಪಂದನನು ಧನುಷು ಏನೂ ಇಲ್ಲ ಆ ಮನೆಯಲ್ಲಿ, ಆದರೂ ಅವ್ರನ್ನ ಏನಕ್ಕೆ ಫೈನಲ್ಗೆ ತರ್ತಾವ್ರೋ ಗೊತ್ತಾಗ್ತಾ ಇಲ್ಲ. ಫೈನಲಲ್ಲಿ ಗೆಲ್ಲಿಸಿಲ್ಲ ಅಂದರೂ ಕೊನೆಯವರೆಗೂ ತೊಗೊಂಬರ್ತಾವ್ರಲ್ಲ. ಯಾಕಂದರೆ ಗಿಲ್ಲಿ ರಕ್ಷಿತದು ಆಚೆ ಓಟ್ ಹೆಂಗಿದೆ ಅಂತ ಎಲ್ರಿಗೂ ಗೊತ್ತು. ಅದರಲ್ಲಿ ಬಿಗ್ ಬಾಸ್ ಅವ್ರಿಗೆ ಮೋಸ ಮಾಡೋಕ್ಕೆ ಆಗಲ್ಲ. ಜನಗಳು ಗೊತ್ತಾಗೋಗೈತೆ ಅವಾಗಲೇ ಯಾರು ಗೆಲ್ತಾರೆ ಅಂದ್ಬಿಟ್ಟು. ಹಂಗೆ ನೋಡಿದ್ರೆ ಜಾನ್ವಿ ಕಲರ್ಸ್ ಆಗಿದ್ದು ಏನಕ್ಕೆ ಕಳಿಸಿದ್ರು ಅದು ಡೌಟ್ ಬರುತ್ತೆ. ಜಾನ್ವಿ ಅದ್ರ ಬಗ್ಗೆ ಮಾತಾಡಿದ್ಲು, ಕಲರ್ಸ್ ಒಂದು ತೊಗೊಂಬರ್ತಾ ಇದ್ದಾರೆ ಅಂದ್ಬಿಟ್ಟು. ಅದಕ್ಕೆ ಅವ್ರಿಗೆ ಬಿಗ್ ಬಾಸ್ಗೆ ತಕ್ಷಣ ಕಳಿಸಿದ್ರೆ ಡೌಟ್ ಬಂದುಬಿಡತ್ತೆ ಅಂದ್ಬಿಟ್ಟು ಜಾನ್ವಿನ 2 ವಾರ ಇಟ್ಕೊಂಡು ಆಮೇಲೆ ಕಳಿಸಿದ್ರು. ಹಾಗಾದರೆ ಆ ಮನೇಲಿ ಏನು ಜಾನ್ವಿದೇನು ಇರಲಿಲ್ವಾ? ಅಲ್ಲಿದ್ದಿದ್ದೇ ಗಿಲ್ಲಿ, ಅಶ್ವಿನಿ, ಜಾನ್ವಿದು. ನೆಗೆಟಿವ್ ಶೇಡಲ್ಲಿ ಜಾನ್ವಿ ಇದ್ಲು. ಅವಾಗ ಗಿಲ್ಲಿಗೂ ಜಾನ್ವಿದು ನಡೀತಾ ಇದ್ದಿದ್ದೆ ಅಲ್ಲಿ ಬಿಗ್ ಬಾಸಲ್ಲಿ ಕಾಮಿಡೀಸ್ ಎಲ್ಲ. ಮತ್ತು ಮಾಳುನ ಏನಕ್ಕೆ ಕಳಿಸಿದ್ರು? ಮಾಳು ಓಟ್ ಇದೆ ಅಂದ್ಬಿಟ್ಟು ಎಲ್ರಿಗೂ ಗೊತ್ತು. ಮಾಳು ಏನು ಆಟ ಆಡಿಲ್ಲ ಅಂದ್ರೂ ಮಾಳುಗೆ ಓಟ್ ಇರೋದು ಗೊತ್ತು. ಸ್ಪಂದನ ಏನಕ್ಕೆ ಸೇವ್ ಮಾಡಿದ್ರು? ನಾವು ಇಷ್ಟು ದಿವಸ ಮಾಳುನ ಏನಕ್ಕೆ ಕಳಿಸಿಲ್ಲ ಅನ್ಕೊತಾ ಇದ್ವಿ. ಆಮೇಲೆ ಮಾಳುಗೆ ಓಟ್ ಇದೆ ಅಂದ್ಬಿಟ್ಟು ನಾವು ಸುಮ್ಮನೆ ಆದ್ವಿ. ಅಂದರೆ ಇವಾಗ ಸ್ಪಂದನ ಆಚೆಗೆ ಕಳಿಸ್ಬೇಕು ಅಂದ್ಬಿಟ್ಟು ಬಿಗ್ ಬಾಸ್ ಮಾಳನ್ನ ಕಳಿಸ್ಬಿಟ್ಟ. ಆಟ ಆಡ್ತಾ ಇರೋದು ಮನೆಯವರಲ್ಲ, ಬಿಗ್ ಬಾಸು ಆಟ ಆಡ್ತಾ ಇರೋದು. ಆ ಮನೆಯಲ್ಲಿ ಸ್ಪಂದನಾಗೆ ಗೊತ್ತು, ಮತ್ತು ಎಲ್ರಿಗೂ ಗೊತ್ತು ನಾನು ಅವಳು ಹೋಗ್ತಾಳೆ ಅಂದ್ಬಿಟ್ಟು. ಅಂಥದ್ರಲ್ಲಿ ಬಿಗ್ ಬಾಸ್ ಅವಳನ್ನ ಸೇವ್ ಮಾಡ್ಕೊಂಬರ್ತಾವನೆ. ಇದೆಲ್ಲ ನೋಡ್ತಾ ಇರೋ ನಾವು ವೋಟ್ ಮಾಡಬೇಕಾ ಅಂತ ಅನಿಸ್ತೈತೆ. ಏನಕ್ಕೆ ನಾನು ಬಿಗ್ ಬಾಸು ಅವ್ನಿಗೆ ಯಾರು ಇಷ್ಟ ಬಂದರೆ ಅವ್ರನ್ನೇ ಸೇವ್ ಮಾಡ್ಕೊಂಬರ್ತಾನೆ. ಹೊರಗಡೆ ಸೋಷಿಯಲ್ ಮೀಡಿಯಲ್ಲಿ ನೋಡಿ ನಿಮ್ಗೆ ಯಾರು ಇಷ್ಟ ಅಂತ ಹೇಳಿದ್ರೆ ಸ್ಪಂದನ ಹೆಸರು ಒಬ್ಬರಾದರೂ ಹೇಳ್ತಾವ್ರಾ? ಸರಿ, ಓಟ್ ಇಲ್ಲ ಅಂದ್ರೇನು ಏನೋ ಆ ಮನೇಲಿ ಏನಾದರೂ ಧನುಷು ಸ್ಪಂದನ ಇಬ್ಬರು ಏನಾನ ಮಾಡ್ತಾವ್ರ ಅಂತಾದರೂ ಪರವಾಗಿಲ್ಲ, ಅದೂ ಇಲ್ಲ. ಮತ್ತು ಈ ಸತಿ ಆ ಬಿಗ್ ಬಾಸಲ್ಲಿ ಆ ಕಲರ್ಸ್ ಅವ್ರನ್ನ ಬರೀ ಆ ಸೀರಿಯಲರು ಈ ಸೀರಿಯಲ್ ಅಂದ್ಕೊಂಡು ಪ್ರಮೋಷನ್ ಮಾಡಿಕೊಂಡು ಇದೇ ನೋಡಿಸ್ತಾವನೆ. ಇದೆಲ್ಲ ನೋಡ್ತಾ ಇದ್ದರೆ ಕ್ಲಿಯರಾಗಿ ಗೊತ್ತಾಗ್ತಾ ಐತೆ ಬಿಗ್ ಬಾಸ್ ಸಪೋರ್ಟ್ ಯಾರಿಗೆ ಅಂದ್ಬಿಟ್ಟು. ನಿಮ್ಮ ಮನಸ್ಸಲ್ಲೂ ನಿಮ್ಗೆ ಅನಿಸ್ತಾ ಇರತ್ತೆ ತುಂಬ ಜನಕ್ಕೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಮತ್ತು ಇದು ನಿಜ ಅನ್ನೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಎಲ್ಲರಿಗೂ ಗೊತ್ತಾಗಬೇಕು, ಎಲ್ರಿಗೂ ತಲುಪಬೇಕು. ನಿಮ್ಮ ಅಭಿಪ್ರಾಯ ಎಲ್ಲ ಹೇಗಿದೆ ಅಂದ್ಬಿಟ್ಟು ನಾವು ನೋಡಬೇಕು. ವಿಡಿಯೋನ ಶೇರ್ ಮಾಡಿ.